ಚಿಕ್ಕಮ್ಮ, ಏನಿದೆಲ್ಲ? ಯಾರೋ ನನ್ನನ್ನು ಮನೆ ಒಳಗಡೆ ಹೋಗೋಕ್ಕಾಗದೇ ಇರೋ ಹಾಗೆ ಹಿಂದೆ ತಳ್ತಾ ಇರೋ ಹಾಗಿದೆ. ನಾನು ನನ್ನ ತಂದೆ ತಾಯಿನ ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಈ ಲೋಕಕ್ಕೆ ಬಂದೆ. ನನಗಿಲ್ಲಿರೋದಕ್ಕೆ ನೆಲೆ ಕೊಟ್ಟು ತಂದೆ ತಾಯಿಯ ಪ್ರೀತಿ ತೋರಿಸ್ತವ್ರು ಇವತ್ತು ಬದುಕೋದಿಕ್ಕೆ ಒದ್ದಾಡ್ತಿದ್ದಾರೆ. ಈಗ ನಾನು ಆರಾಧಿಸ್ತಿರೋ ಈಶ್ವರ ನನ್ನ ಸಹಾಯಕ್ಕೆ ಬರ್ತಿಲ್ಲ. ಚಿಕ್ಕಮ್ಮ, ನಾನು ಏನು ಮಾಡಲಿ? ನನ್ನವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಆದರೆ ನನಗೆ ಮನೆ ಒಳಗಡೆ ಹೋಗೋದಕ್ಕಾಗ್ತಿಲ್ಲ. ನಾನು ಅವರನ್ನ ಬದುಕಿಸ್ಕೊಳ್ಳೇಬೇಕು. ಏನು ಮಾಡಲಿ ಈಗ ನಾನು? ನನಗೆ ನೀವೇ ದಾರಿ ತೋರಿಸ್ಬೇಕು ಚಿಕ್ಕಮ್ಮ. ಕ್ಷಮಿಸು ಅಮೃತ, ನನಗಿದಕ್ಕೆ ಯಾವ ಪರಿಹಾರನೂ ಕಾಣಿಸ್ತಾ ಇಲ್ಲ. ನನ್ನ ಎಲ್ಲ ಶಕ್ತಿಗಳನ್ನ ಆ ಮಂತ್ರವಾದಿನ ಕಟ್ಟಾಕೋದಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ನನ್ನಿಂದ ಸದ್ಯಕ್ಕೆ ನಿನಗೆ ಯಾವ ಸಹಾಯ ಮಾಡೋದಕ್ಕೂ ಆಗ್ತಾ ಇಲ್ಲ ಅಮೃತ. ಇನ್ನು ತಡ ಮಾಡಬೇಡ. ನೀನು ತಡ ಮಾಡಿದಷ್ಟು ಅವ್ರ ಪ್ರಾಣಕ್ಕೆ ಅಪಾಯ ಜಾಸ್ತಿ. ಅವರ ಹೊಟ್ಟೆಯಲ್ಲಿ ಸೇರ್ಕೊಂಡಿರೋ ವಿಷ ತುಂಬಾ ಅಪಾಯಕಾರಿಯಾದದ್ದು. ಅವ್ರಿನ್ ಉಳಿಯೋದು 3 ಗಂಟೆಗಳು ಮಾತ್ರ ಅಮೃತ. ಈಗಾಗಲೇ ಸಮಯ ಆಗ್ತಾ ಇದೆ. ಅಪ್ಪ, ಅಮ್ಮ, ನಿಮ್ಮನ್ನ ಸಾಯೋದಿಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮನ್ನ ಬದುಕಿಸ್ಕೊಳ್ತೀನಿ. ಸಾರಿ ಮಯೂರಿ, ಒಂದು ಕ್ಷಣ ನನ್ನನ್ನು ನಾನೇ ಮರೆತು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ. ಸಾರಿ ಕೇಳಬೇಡ ಅರ್ಜುನ್, ನನಗೆ ನೋವಾಗುತ್ತೆ. ನಿನಗೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಮಾತ್ರ ಅಲ್ಲ, ಕೊಲ್ಲೋದಕ್ಕೂ ಹಕ್ಕಿದೆ ಕಣೋ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಕಣೋ. ನೀನೇ ನನ್ನ ಜೀವನ ಅಂದ್ಕೊಂಡಿರೋಳು ನಾನು. ಪ್ಲೀಸ್ ಮಯೂರಿ, ನನ್ನ ಇಷ್ಟೊಂದು ಹಚ್ಕೋಬೇಡ. ಯಾಕೆ ಅಂದರೆ ದಯವಿಟ್ಟು ಏನು ಮಾತಾಡಬೇಡ ನೀನು. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟೊಂದು ಹಚ್ಕೊಳ್ಳೋದಕ್ಕಾಗಲ್ಲ ಕಣೋ. ನೀನಲ್ದೆ ಇನ್ಯಾರನ್ನೂ ಗಂಡನ ಸ್ಥಾನದಲ್ಲಿ ನಂಗೆ ನೋಡೋದಕ್ಕೂ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗನೂ ನೀನೇ, ಕೊನೆ ಹುಡುಗನೂ ನೀನೇ. ನಿನಗೋಸ್ಕರ ನಾನು ಎಂಥ ಕಷ್ಟನಾದರೂ ಸರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ
ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.